ಹಾಗೆ ಒಮ್ಮೆ ನಿಮ್ಮ ಮನೆಗೆ ಬಿ ಎಲ್ ಒಗಳು ಬಂದಾಗ ನೀವು ಇರ್ಲೇ ಇಲ್ಲ ಅಂದ್ರೆ ಏನ್ ಕತೆ? ಬಿ ಎಲ್ ಒಗಳು ನಿಮ್ಮ ಮನೆಗೆ 3 ಬಾರಿ ಭೇಟಿ ಕೊಡ್ತಾರೆ. ಒಂದ್ ಸರ್ತಿ ಮಿಸ್ ಆಯ್ತು ಅಂದ್ರೆ 2ನೇ ಬಾರಿ ಬರ್ತಾರೆ, 2ನೇ ಸರ್ತಿ ಮಿಸ್ ಆಯ್ತು ಅಂದ್ರೆ 3ನೇ ಬಾರಿ ಬರ್ತಾರೆ. ಅಲ್ಲೇನಾದ್ರೂ ಎಡವಟ್ಟು ಆಯ್ತು ಅಂತಾದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆಗೆ ನೀವು ವ್ಯವಹರಿಸಬಹುದು. ಕ್ಲಿಕ್ ಮಾಡಿದ್ರೆ ಒಂದಷ್ಟು ಡೀಟೇಲ್ ಅನ್ನ ಕೇಳುತ್ತೆ. ನೀವು ಯಾವ ಸ್ಟೇಟು, ಪೋಲಿಂಗ್ ಸ್ಟೇಷನ್ ನಂಬರು, ಡಿಸ್ಟ್ರಿಕ್ಟ್, ಅಸೆಂಬ್ಲಿ, ಕಾನ್ಸ್ಟಿಟ್ಯೂಯೆನ್ಸಿ ಇವೆಲ್ಲವೂ ಕೂಡ ಕೇಳುತ್ತೆ. ಈ ಡೀಟೇಲ್ ಎಲ್ಲವನ್ನು ಕೂಡ ಭರ್ತಿ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಆ ಡೀಟೇಲ್ ಕೂಡ ಸಿಗುತ್ತೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ದೇಶದಲ್ಲಿ ಬಹಳ ಚರ್ಚೆಯಾದಂಥ ವಿಚಾರ ಯಾವುದು ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ, ಅಥವಾ SIR ಪ್ರಕ್ರಿಯೆ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಲೂ ಕೂಡ ವಾದ ಪ್ರತಿವಾದ ಎರಡೂ ನಡೀತಾ ಇದೆ. ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆಯೂ ಕೂಡ ಇದೆ. ನಿಮಗೆ ಗೊತ್ತಿರುವ ಹಾಗೆ UPಯಲ್ಲಿ ಹೆಚ್ಚು ಕಡಿಮೆ 2 ವೋಟರ್ಸ್ ಹೆಸರು ಡಿಲೀಟ್ ಆಯಿತು. ಪಶ್ಚಿಮ ಬಂಗಾಳದಲ್ಲಿ ಒಂದು 93 ಲಕ್ಷ ಆಯಿತು. ತಮಿಳುನಾಡಿನಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಡಿಲೀಟ್ ಆಗಿತ್ತು. ಆ ಕಾರಣಕ್ಕಾಗಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ. ಈಗ ನಾವ್ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ಕರ್ನಾಟಕದಲ್ಲೂ ಕೂಡ 3ನೇ ಹಂತದಲ್ಲಿ, ಕರ್ನಾಟಕ ಸೇರಿದಂತೆ 16 ರಾಜ್ಯಗಳಲ್ಲಿ 3ನೇ ಹಂತದಲ್ಲಿ ಇದೀಗ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಇದೀಗ ನಾಳೆಯಿಂದ SIR ಪ್ರಕ್ರಿಯೆ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿವರ ಇದು. ಕರ್ನಾಟಕದಲ್ಲಿ ಈಗ ಮತ್ತೊಂದು ಆತಂಕ ಶುರುವಾಗಿದೆ. DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಾದ್ರೆ ಗ್ಯಾರಂಟಿಯೂ ಕೂಡ ಕಟ್ ಆಗಿಬಿಡುತ್ತೆ ಎನ್ನುವಂತ ರೀತಿಯಲ್ಲಿ. ಅಂದ್ರೆ ಅವರು ಒಂದು ಕಡೆಯಿಂದ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ, ಮತದಾರರ ಪಟ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಡಿಲೀಟ್ ಆಗದಂತೆ ನೋಡಿಕೊಳ್ಳಿ ಎನ್ನುವಂತ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ನವರಿಗೆ ಸಹಜವಾಗಿ ಒಂದು ಆತಂಕ ಇದ್ದೇ ಇದೆ. ಹೀಗಾಗಿ SIR ಪ್ರಕ್ರಿಯೆಯನ್ನು ಅವರು ಕೂಡ ಸೂಕ್ಷ್ಮವಾಗಿ ಗಮನಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬಂಧುಗಳೇ, ನಾನು ಉಳಿದ ಮಾಹಿತಿಯನ್ನು ನಿಮಗೆ ಆನಂತರ ಕೊಡ್ತಾ ಹೋಗ್ತೀನಿ. ಅಂದ್ರೆ ಈ SIR ಪ್ರಕ್ರಿಯೆ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ನಡೀತಾ ಇದೆ, ಇಲ್ಲಿವರೆಗೆ ಆಗ್ತಿರುವಂತ ಚರ್ಚೆ ಏನು, ಕಾಂಗ್ರೆಸ್ನವರಿಗೆ ಇರುವಂತಹ ಆತಂಕ ಏನು ಅನ್ನೋದನ್ನ ನಾವು ಆಮೇಲೆ ಬರ್ತಾ ಹೋಗೋಣ. ಈಗ ಕರ್ನಾಟಕದಲ್ಲಿ ಆಗ್ತಾ ಇದೆಯಲ್ಲ, ಹೀಗಾಗಿ ನಾವು ಏನ್ ಮಾಡಬೇಕು ಈ ಸಂದರ್ಭದಲ್ಲಿ, ಏನ್ ನಡೆಯುತ್ತೆ ನಾಳೆಯಿಂದ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ನಿಮ್ಗೆ ಮೊದಲು ನಡೀತಾ ಹೋಗ್ತೀನಿ. ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳಿ ಕರಿತೀವಿ, ಆ ಫಾರ್ಮ್ ಅನ್ನ ಭರ್ತಿ ಮಾಡೋದು ಹೇಗೆ, ಆ ಡೀಟೇಲ್ ಅನ್ನ ಕೂಡ ಮೊದಲಿಗೆ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಹೆಚ್ಚು ಕಡಿಮೆ 5,55,74,064 ಮಂದಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಒಳಪಡ್ತಾ ಇದ್ದಾರೆ. ಒಂದು ಲೆಕ್ಕಾಚಾರದ ಪ್ರಕಾರ 50ರಿಂದ 54 ಲಕ್ಷ ಹೆಸರು ಡಿಲೀಟ್ ಆಗುವಂತ ಸಾಧ್ಯತೆ ಇದೆಯಂತೆ. ಕಾರಣ ಈಗಾಗಲೇ ಮ್ಯಾಪಿಂಗ್ ಪ್ರಕ್ರಿಯೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಈಗ ನಾಳೆಯಿಂದ ಏನೇನು ಅಂದ್ರೆ, ನಾಳೆಯಿಂದ BLOಗಳು ಹಾಗೆ BLAಗಳು ನಿಮ್ಮ ಮನೆಯ ಬಳಿ ಬರ್ತಾರೆ. ಅಂದ್ರೆ ಜೂನ್ 30ನೇ ತಾರೀಕಿನಿಂದ ಈ ಪ್ರಕ್ರಿಯೆ ಆರಂಭ ಆಗುತ್ತೆ. ಜುಲೈ 29ನೇ ತಾರೀಕಿನವರೆಗೂ ಕೂಡ ಈ ಪ್ರಕ್ರಿಯೆ ನಡೆಯುತ್ತೆ. ಅಂದ್ರೆ ನಿಮ್ಮಿಂದ ಮಾಹಿತಿಯನ್ನ ಸಂಗ್ರಹಿಸುವಂತಹ ಪ್ರಕ್ರಿಯೆ. ಆಗಸ್ಟ್ 5ನೇ ತಾರೀಕಿಗೆ ಒಂದು ಕರಡು ಪ್ರತಿಯನ್ನ ಬಿಡ್ತಾರೆ. ಅಂದ್ರೆ ನೋಡಿ, ಈ ರೀತಿಯಾಗಿ ಡೀಟೇಲ್ ಇದೆ ನಮ್ಮ ರೀತಿಯಲ್ಲಿ ಎನ್ನುವಂತ ಅದನ್ನ ಬಿಡ್ತಾರೆ. ಅದಾದ ಬಳಿಕ ನಮಗೆ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಅವಕಾಶ ಇರುತ್ತೆ. ನಮ್ಮ ಬಗ್ಗೆ ಏನಾದರೂ ಅದ್ರಲ್ಲಿ ತಪ್ಪು ಮಾಹಿತಿ ಇದ್ರೆ, ಅಥವಾ ನಮ್ಮ ಹೆಸರು ಏನಾದರೂ ಬಿಟ್ಟು ಹೋಗಿದ್ರೆ ನಮಗೆ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ 2002, 2025 ಅದರ ನಡುವೆ ಏನಾದರೂ ವ್ಯತ್ಯಾಸ ಇತ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಉದಾಹರಣೆಗೆ 2002ರಲ್ಲಿ ನನ್ನ ಹೆಸರು ಇರಲಿಲ್ಲ, ಯಾಕಂದ್ರೆ ನಾನು 2002 18 ವರ್ಷ ಆಗಿರಲ್ಲ. ಈಗ ನನ್ನ ತಂದೆ 2002ರಲ್ಲೂ ಕೂಡ ಅವರ ಹೆಸರು ಇತ್ತು. ಹೀಗಾಗಿ 2002 ಹಾಗೆ 2025ರಲ್ಲೂ ಕೂಡ ನಮ್ಮ ತಂದೆ ಹೆಸರು ಇರುತ್ತಲ್ಲ, ಅದರ ನಡುವೆ ಏನಾದರೂ ಮಿಸ್ ಮ್ಯಾಚ್ ಆಗ್ತಾ ಇದ್ರೆ ನಮ್ಮ ತಂದೆಗೆ ನೋಟಿಸ್ ಅನ್ನು ಕೂಡ ಕಳಿಸಲಾಗುತ್ತೆ. ಅದರ ನಡುವೆ ನೋಟಿಸ್ ಕೊಟ್ಟ ಮಾತ್ರಕ್ಕೆ ನಮ್ಮ ಹೆಸರು ಡಿಲೀಟ್ ಆಗುತ್ತೆ ಅಂತಲ್ಲ, ನೋಟಿಸ್ ಕೊಟ್ಟ ನಂತರ ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ನಮಗೆ ಅವಕಾಶ ಇರುತ್ತೆ. ಒಟ್ಟಾರೆಯಾಗಿ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿದು, ಅಂದ್ರೆ ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಸುದೀರ್ಘಾವಧಿ ಅವಕಾಶ ಇರುತ್ತೆ. ಆಕ್ಷೇಪಣೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ದಾಖಲೆಯನ್ನ ಕೊಡಬೇಕಾಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನನ್ನ ವಾಸಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಮಾಹಿತಿ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ವಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೃಢೀಕರಣ ಪತ್ರವನ್ನ ಕೊಡೋದು, ಅಥವಾ ಬೇರೆ ಏನಾದರೂ ದಾಖಲೆಗಳು ಮಿಸ್ ಮ್ಯಾಚ್ ಆಗ್ತಿದ್ರೆ ಅವರು ಕೇಳಿದಂತ ದಾಖಲೆಯನ್ನ ಅವರ ಮುಂದೆ ಇಡುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಅಂತಿಮವಾಗಿ ಅಕ್ಟೋಬರ್ 7ನೇ ತಾರೀಕಿಗೆ ಅಂತಿಮ ಮತದಾರರ ಪಟ್ಟಿಯನ್ನ ನಮ್ಮ ಕರ್ನಾಟಕದಲ್ಲಿ ಪ್ರಕಟ ಮಾಡಲಾಗುತ್ತೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರ. ಈಗ ನಾಳೆಯಿಂದ ಯಾರು ಬರ್ತಾರೆ ಅಂದ್ರೆ BLOಗಳು ಸರ್ಕಾರ ನೇಮಕ ಮಾಡಿದೆ. ಹೆಚ್ಚು ಕಡಿಮೆ ಒಂದು 55,000 ಅಂಗನವಾಡಿ ಟೀಚರ್ ಇವರೆಲ್ಲರೂ ಕೂಡ BLOಗಳು ಆಗಿರ್ತಾರೆ. ಅವ್ರ ಮಾಹಿತಿ ಎಲ್ಲಿ ಸಿಗುತ್ತೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲಿ ಸಿಗುತ್ತೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, BLOಗಳು ನಾಳೆಯಿಂದ ಬರ್ತಾರೆ. ಅವರ ಜೊತೆಗೆ ಇನ್ಯಾರು ಬರ್ತಾರೆ, BLAಗಳು ಬರ್ತಾರೆ. ಅವ್ರು ಯಾರು ಅಂದ್ರೆ ರಾಜಕೀಯ ಪಕ್ಷದ ಏಜೆಂಟ್ಗಳು, ಶಾಸಕರು ಒಂದಷ್ಟು ಏಜೆಂಟ್ಗಳನ್ನ ನೇಮಕ ಮಾಡಿರ್ತಾರೆ. ಒಂದು ಜನರಿಗೆ ಅವರಿಂದ ಸಹಾಯ ಆಗ್ಲಿ ಎನ್ನುವಂತ ಕಾರಣಕ್ಕಾಗಿ, ಮತ್ತೊಂದು ಯಾವ ಕಾರಣಕ್ಕಾಗಿ ಅಂದ್ರೆ ಏನಾದ್ರೂ ಅಲ್ಲಿ ಗೋಲ್ಮಾಲ್ ಆಗಬಾರ್ದು, ಇನ್ನೇನೋ ಎಡವಟ್ಟು ಆಗಬಾರ್ದು ಎನ್ನುವ ಕಾರಣಕ್ಕಾಗಿ BLOಗಳು ಕೂಡ ಬರ್ತಾರೆ. ಅಂದ್ರೆ
ಒಂದು BLOಗಳು ಬರ್ತಾರೆ ನಿಮ್ಮ ಮನೆಗೆ, ಮತ್ತೊಂದು BLAಗಳು ನಿಮ್ಮ ಮನೆಗೆ ಅವ್ರ ಜೊತೆಗೆ BLOಗಳ ಜೊತೆಗೆ BLAಗಳು ಕೂಡ ನಿಮ್ಮ ಮನೆಗೆ ಬರ್ತಾರೆ. ನಿಮಗೆ BLOಗಳು ಕೂಡ ನೀಟಾಗಿ ಸಹಕರಿಸ್ತಾರೆ, BLAಗಳು ಕೂಡ ಒಂದಷ್ಟು ಸಹಾಯವನ್ನ ಮಾಡ್ತಾರೆ. ಹೀಗಾಗಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಏನೇನು ದಾಖಲೆಗಳನ್ನ ಇಟ್ಕೊಳ್ಬೇಕು? ಬೇಸಿಕ್ ದಾಖಲೆಗಳಿದ್ರೆ ಸಾಕು. ಏನು? ಒಂದು ಆಧಾರ್ ಕಾರ್ಡು, ಮತ್ತೊಂದು ವೋಟರ್ ID, ರೇಷನ್ ಕಾರ್ಡು, ಪಾಸ್ಪೋರ್ಟ್ ಏನಾದ್ರೂ ಇದ್ರೆ ಪಾಸ್ಪೋರ್ಟು, ಅಥವಾ ಕರೆಂಟ್ ಬಿಲ್ ಇತ್ತು ಅಂದ್ರೆ, ನೀರಿನ ಬಿಲ್ ಇತ್ತಂದ್ರೆ ಎಲ್ಲವೂ ಬೇಕು ಅಂತೇನಿಲ್ಲ. ನೀವು ಅವರಿಗೆ ಯಾವ ಡಾಕ್ಯುಮೆಂಟ್ ಅನ್ನು ಆ ಸಂದರ್ಭದಲ್ಲಿ ಅವ್ರ ಜೊತೆ ಕೊಟ್ಕೊಳಿಸುವಂತ ಅವಶ್ಯಕತೆಯೂ ಕೂಡ ಇಲ್ಲ. ಆದ್ರೆ ಏನಾದ್ರೂ ಅದ್ರಲ್ಲಿ ಹೆಚ್ಚು ಕಡಿಮೆ ಆದಂತ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳು ಇರಲಿ ಎನ್ನುವಂತ ಉದ್ದೇಶದಿಂದ ಆ ದಾಖಲೆಗಳನ್ನ ನೀವು ರೆಡಿ ಇಟ್ಕೊಂಡಿರಿ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಉತ್ತಮ. ಎಲ್ರಿಗೂ ಅದು ಅನಿವಾರ್ಯ ಆಗಲ್ಲ, ಒಂದಷ್ಟು ಜನಕ್ಕೆ ಅದು ಅನಿವಾರ್ಯ ಪರಿಸ್ಥಿತಿ ಆಗಬಹುದು. ಹೀಗಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಕೂಡ ನಿಮ್ಮ ಜೊತೆಗೆ ರೆಡಿ ಇಟ್ಕೊಳ್ಳಿ, ಯಾಕಂದ್ರೆ ಸುಸೂತ್ರವಾಗಿ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಈಗ ಒಂದು ಪ್ರಶ್ನೆ ಇರುತ್ತೆ, BLOಗಳು ಬಂದಾಗ ಮನೆಯ ಎಲ್ಲಾ ಸದಸ್ಯರು ಇರಬೇಕು ಅಂತ ಇಲ್ಲ. ಮನೆಯಲ್ಲಿ ಯಾರಾದ್ರೂ ಒಬ್ಬರು ಮನೆಯ ಎಲ್ಲ ಸದಸ್ಯರ ಮಾಹಿತಿಯನ್ನ ಕೂಡ ಭರ್ತಿ ಮಾಡಬಹುದು, ಎಲ್ಲ ಸದಸ್ಯರ ಮಾಹಿತಿಯನ್ನ ಕೂಡ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇದು ಒಂದು ಇನ್ಫಾರ್ಮೇಶನ್ ಆಯ್ತಾ. ಇನ್ನೊಂದು, ಅವ್ರ ಜೊತೆಗೆ ನಾವೆಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿರಬಹುದು. ಮನೆಯ ಓರ್ವ ಸದಸ್ಯರ ಬಳಿಯೇ ಅವ್ರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಒಮ್ಮೆ ನಿಮ್ಮ ಮನೆಗೆ BLOಗಳು ಬಂದಾಗ ನೀವು ಇರ್ಲೇ ಇಲ್ಲ ಅಂದ್ರೆ ಏನ್ ಕತೆ? BLOಗಳು ನಿಮ್ಮ ಮನೆಗೆ 3 ಬಾರಿ ಭೇಟಿ ಕೊಡ್ತಾರೆ. ಒಂದ್ ಸರ್ತಿ ಮಿಸ್ ಆಯ್ತು ಅಂದ್ರೆ 2ನೇ ಬಾರಿ ಬರ್ತಾರೆ, 2 ಸರ್ತಿ ಮಿಸ್ ಆಯ್ತು ಅಂದ್ರೆ 3ನೇ ಬಾರಿ ಬರ್ತಾರೆ. ಅಲ್ಲೇನಾದ್ರೂ ಎಡವಟ್ಟು ಆಯ್ತು ಅಂತಾದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆಗೆ ನೀವು ವ್ಯವಹರಿಸಬಹುದು. ಇಲ್ಲ ಅಂತ ನಿಮ್ಮ ಮನೆಗೆ ಮೊದಲ ಭೇಟಿಗೆ ಬಂದಾಗಲೇ ಅವರ ಎಲಿಮಿನೇಷನ್ ಇದೇನಿರುತ್ತೆ ಅರ್ಜಿ, ಅದನ್ನ ನಿಮ್ಮ ಮನೆಯ ಒಳಗಡೆ ಇಟ್ಟು ಹೋಗ್ತಾರೆ ಅಥವಾ ಗೇಟ್ ಒಳಗಡೆ ಎಲ್ಲೊಂದ್ ಕಡೆ ಇಟ್ಟು ಹೋಗ್ತಾರೆ. ಒಟ್ಟು 2 ಅರ್ಜಿಯನ್ನ ಕೊಡ್ತಾರೆ. ಒಂದು ಅರ್ಜಿಯನ್ನ ಭರ್ತಿ ಮಾಡಿ ಅವ್ರಿಗೆ ಕೊಟ್ಟು ಕಳಿಸಬೇಕು, ಇನ್ನೊಂದು ಅರ್ಜಿಯನ್ನ ಭರ್ತಿ ಮಾಡಿ ನೀವೇ ಇಟ್ಟುಕೊಳ್ಳಬೇಕಾಗತ್ತೆ. ಇವೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. BLOಗಳು ಬಂದಾಗ ಏನ್ ಮಾಡ್ತಾರೆ, ಏನು ಎತ್ತ ಅನ್ನುವ ವಿವರ ನಿಮಗೆ ಅರ್ಥ ಆಯ್ತು. ಈಗ ಅವರು ಏನು ಅರ್ಜಿಯನ್ನ ಕೊಡ್ತಾರೆ ಅನ್ನೋದಕ್ಕಿಂತ ಮುಂಚೆ ನೀವು ಒಂದಷ್ಟು ಮಾಹಿತಿಯನ್ನ ಈಗ ಕಲೆ ಹಾಕಬೇಕು ನಿಮ್ಮ ಬಗ್ಗೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ ಮೊದಲು ಗಮನಿಸೋಣ. ಒಂದು ವೇಳೆ ನೀವು ಗೂಗಲ್ಗೆ ಹೋಗಿ ಈ voters.eci.gov.in ಅಂತ ಹೇಳಿ ನೀವು ಇಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನಿಮಗೆ ನೀವು ಆನ್ಲೈನ್ನಲ್ಲೇ ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಬಹುದು. ಅಲ್ಲಿ ನಿಮಗೆ ಟೈಮ್ ಉಳಿಯುತ್ತೆ, ಅಥವಾ ಇಲ್ಲಿ ನೀವು ಆರಾಮಾಗಿ ಭರ್ತಿ ಮಾಡುವಂತ ಅವಕಾಶ ಇರುತ್ತೆ. ನೀವು ಇದನ್ನ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಫೋನ್ ನಂಬರ್ ಅಥವಾ ಎಪಿಕ್ ನಂಬರ್ ಅಂದ್ರೆ ವೋಟರ್ ID ಕಾರ್ಡ್ ನಂಬರ್ ಇರುತ್ತಲ್ಲ, ಅದನ್ನು ಇದು ಮಾಡಿದ್ರೆ ನೀವು ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಅದಾದ ಬಳಿಕ ನಿಮಗೊಂದು ರಿಕ್ವೆಸ್ಟ್ OTP ಕೊಟ್ಟರೆ ನಿಮಗೊಂದು OTP ಬರುತ್ತೆ. ಈ ಮೂಲಕ ನೀವು ಇಲ್ಲೇ ಭರ್ತಿ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ನಾಳೆಯಿಂದ ಆರಾಮಾಗಿ ಟೈಮ್ ಇದ್ದಾಗ ನೀವು ಭರ್ತಿ ಮಾಡಬಹುದು. ಇನ್ನೊಂದು, ನೀವು ಲಾಸ್ಟ್ SIR ನಲ್ಲಿ ಅಂದ್ರೆ 2002 ನಿಮ್ಮ ತಂದೆಯದ್ದು ಏನಾದರೂ ಡೀಟೇಲ್ ಸರ್ಚ್ ಮಾಡಬೇಕು ಅಂತಿದ್ರೆ, ತಂದೆಯದ್ದೋ ತಾಯಿಯದ್ದೋ ಅಜ್ಜಂದೋ ಅಜ್ಜಿದೋ, ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಡೀಟೇಲ್ ಅನ್ನ ಕೇಳುತ್ತೆ. ನೀವು ಯಾವ ಸ್ಟೇಟು, ಪೋಲಿಂಗ್ ಸ್ಟೇಷನ್ ನಂಬರು, ಡಿಸ್ಟ್ರಿಕ್ಟು, ಅಸೆಂಬ್ಲಿ, ಕಾನ್ಸ್ಟಿಟ್ಯೂಯೆನ್ಸಿ ಇವೆಲ್ಲವೂ ಕೂಡ ಕೇಳುತ್ತೆ. ಈ ಡೀಟೇಲ್ ಎಲ್ಲವನ್ನು ಕೂಡ ಭರ್ತಿ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಆ ಡೀಟೇಲ್ ಕೂಡ ಸಿಗುತ್ತೆ. ಈಗ ನಿಮ್ಮ BLOಗಳ ಕಾಂಟ್ಯಾಕ್ಟ್ ನಂಬರ್ ಬೇಕು, ಅಥವಾ BLO ಯಾರು ಅಂತ ತಿಳ್ಕೊಳ್ಬೇಕು, ನಿಮ್ಮ ಬಗ್ಗೆಯೂ ಕೂಡ ನಿಮಗೆ ಡೀಟೇಲ್ ಬೇಕು ಅಂತ ಆದ್ರೆ ಸ್ವಲ್ಪ ಕೆಳಗಡೆ ಬನ್ನಿ. ನೋಡಿ, ಪೇಜ್ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕೆಳಗಡೆ ಬನ್ನಿ. ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ ಹೇಳಿ ಬರುತ್ತೆ ನಿಮಗೆ. ಅದನ್ನ ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ಎಪಿಕ್ ನಂಬರ್ ಅನ್ನ ಇದು ಮಾಡಿ, ಮೇಲ್ಗಡೆ ಲ್ಯಾಂಗ್ವೇಜ್ ಯಾವುದು ಅಂತ ನೀವು ಕೊಡಿ, ಕೆಳಗಡೆ ನಿಮ್ಮ ಸ್ಟೇಟ್ ಅನ್ನ ಕೊಡಿ, ಕ್ಯಾಪ್ಚಾ ಅದನ್ನು ಭರ್ತಿ ಮಾಡಿ ಸರ್ಚ್ ಕೊಟ್ರೆ, ನಾನೀಗ ನಂದೇ ಕೊಟ್ಟು ನಾನು ಸರ್ಚ್ ಮಾಡಬಹುದಾಗಿತ್ತು, ಆದರೆ ಯೂಟ್ಯೂಬ್ ನಮ್ಮ ಗೌಪ್ಯ ಮಾಹಿತಿಯನ್ನ ಅಥವಾ ನಮ್ಮ ವೋಟರ್ ID ಡೀಟೇಲ್ ಅನ್ನ ತೋರಿಸೋದನ್ನ ಅದು ಇದು ಮಾಡಲ್ಲ, ಪ್ರಮೋಟ್ ಮಾಡಲ್ಲ. ಆ ಕಾರಣಕ್ಕಾಗಿ ನಾನು ತೋರಿಸ್ತಾ ಇಲ್ಲ. ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಎಲ್ಲ ಡೀಟೇಲ್ ಕೂಡ ಬರುತ್ತೆ. ನಿಮ್ಮ ಮತಗಟ್ಟೆ ನಂಬರ್ ಏನು, BLOಗಳು ಯಾರು ಇರ್ತಾರೆ, ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಏನು, ಆ ಎಲ್ಲ ಡೀಟೇಲ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ನೀವು ಭರ್ತಿ ಮಾಡಬೇಕಾಗಿರೋದು ಯಾವುದು ಅಂದ್ರೆ ಎನ್ಯುಮರೇಷನ್ ಫಾರ್ಮ್. ಈಗ ಆ ಫಾರ್ಮ್ ವಿಚಾರಕ್ಕೆ ಬರೋಣ. ನೋಡಿ, ಈ ಫಾರ್ಮ್ ಇದೆಯಲ್ಲ, ಈ ಫಾರ್ಮ್ ನೀವು ಎಲ್ಲೆಲ್ಲೋ ಬೇಕು ಅಂತಿಲ್ಲ. ಈ ಫಾರ್ಮ್ ಹೇಗೆ ಬರುತ್ತೆ ಅಂದ್ರೆ, ನಿಮಗೆ ನಿಮ್ಮ ಹೆಸರಲ್ಲಿ ಮೊದಲೇ ಮುದ್ರಿತ ಆಗಿರುತ್ತೆ. ಈ ಫಾರ್ಮ್ ನಿಮ್ಮ ಹೆಸರಲ್ಲಿ ಮೊದಲೇ ಮುದ್ರಿತ ಆಗಿರುತ್ತೆ. ಅದನ್ನ BLOಗಳು ನಿಮ್ಮ ಮನೆಯ ಹತ್ರ ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಏನೇನಿರುತ್ತೆ ಅಂದ್ರೆ, ಅದರಲ್ಲಿ ಆಲ್ರೆಡಿ ಇರುವ ವಿಚಾರ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ನೇಮ್ ಇದೆಯಲ್ಲ, ಯಾರು ಮತದಾರಿದ್ದಾರೆ ಅವರ ನೇಮ್ ಇರುತ್ತೆ, ಅವರ ಎಪಿಕ್ ಅಡ್ರೆಸ್ ಅವೆಲ್ಲವೂ ಕೂಡ ಪ್ರೀ ಪ್ರಿಂಟೆಡ್ ಅಂದ್ರೆ ಮುಂಚೆಯೇ ಪ್ರಿಂಟ್ ಆಗಿರುತ್ತೆ. ಇದು ಮಾದರಿ ಅಷ್ಟೇ. ಇದು ನಿಮಗೆ ಸೀರಿಯಲ್ ನಂಬರು, ಪಾರ್ಟ್ ನಂಬರು ಅವೆಲ್ಲವೂ ಕೂಡ ಪ್ರೀ ಪ್ರಿಂಟೆಡ್, ಮೊದಲೇ ಪ್ರಿಂಟ್ ಆಗಿರುತ್ತೆ. ನಿಮಗೆ ಒಂದು QR ಕೋಡ್ ಇರುತ್ತೆ. ನಿಮ್ಮ ಹಳೆಯ ಫೋಟೋ ಕೂಡ ಮುದ್ರಿತ ಆಗಿರುತ್ತೆ. ಆ ಹಳೆಯ ಫೋಟೋ ಏನಾದರೂ ಈಗಿನ ನಿಮಗೆ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ, ನೀವು ಹೊಸ ಫೋಟೋವನ್ನ ಅಪ್ಡೇಟ್ ಮಾಡಬೇಕು ಅಂತಾದ್ರೆ ನೀವು ಹೊಸ ಫೋಟೋವನ್ನ ಇಲ್ಲಿ ಅಂಟಿಸಬಹುದು. ಓಕೆ, ನಾನು ಈ ಕಾಲಮನ್ನು ಸ್ವಲ್ಪ ಬಿಡ್ತೀನಿ, ಇದೆಯಲ್ಲ ನಾನಂತರ ಹೇಳ್ತೀನಿ. ನಾನು ನಿಮಗೆ ಚೂರು ಕೆಳಗಡೆ ಬನ್ನಿ, ಇದೆ ಬಹಳ ಇಂಪಾರ್ಟೆಂಟ್. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಂಧುಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ನಿಮಗೆ ಅವ್ರು ಏನು ಕೇಳ್ತಿದ್ದಾರೆ ಅಂದ್ರೆ,
ಲಾಸ್ಟ್ SIR ನ ಡೀಟೇಲ್ ಅನ್ನ ಈ ಬದಿ ಕೇಳ್ತಿದ್ದಾರೆ. ನಿಮಗೆ ಎರಡು ಇದೆ, ಒಂದು ಮ್ಯಾಪಿಂಗ್ ಅಂತ ಕರಿತೀವಿ, ಮತ್ತೊಂದು ಫ್ರೋಸೆನಿ ಅಂತ ಹೇಳಿ ಕರಿತೀವಿ, ಅಂದ್ರೆ ಸಂತತಿ ಅಂತ ಹೇಳಿ ಬರುತ್ತೆ ನೋಡಿ. ಈಗ ಮೊದಲು ಈ ಕಾಲಮ್ ಅನ್ನು ಗಮನಿಸಿ, ಸೂಕ್ಷ್ಮವಾಗಿ ಆಲಿಸ್ತಾ ಹೋಗಿ. ಈ ಕಾಲಮ್ ವಿಚಾರಕ್ಕೆ ಬರೋಣ. ಈ ಕಾಲಮ್ ಏನು ಅಂತಂದ್ರೆ 2002ರಲ್ಲಿ ಉದಾಹರಣೆಗೆ ಈಗ ನಾನು ಈಗ ಸುಬ್ರಹ್ಮಣ್ಯ, ಈಗ ನಾನು 2002ರಲ್ಲಿ ನನಗೆ 18 ವರ್ಷ ಭರ್ತಿ ಆಗಿರಲಿಲ್ಲ. ಹೀಗಾಗಿ 2002ರ ವೋಟರ್ ಲಿಸ್ಟ್ ಅಲ್ಲಿ ನನ್ನ ಹೆಸರಿಲ್ಲ. ನನ್ನ ಹೆಸರಿಲ್ಲ ಅಂತಾದ್ರೆ ನಾನು ಈ ಕಡೆ ಈ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ಉದಾಹರಣೆಗೆ ನನ್ನ ತಂದೆ 2002ರಲ್ಲೂ ಅವರ ಹೆಸರಿದೆ, 2025 ಅಂದ್ರೆ ಕಳೆದ ಇದರಲ್ಲೂ ಕೂಡ ಅವರ ಹೆಸರಿದೆ. ಆಗ ಅವರು ಇದನ್ನ ಭರ್ತಿ ಮಾಡಬೇಕಾಗತ್ತೆ. ಏನಂತ? ಅವರ ಹೆಸರು. ಅರ್ಥ ಮಾಡ್ಕೊಳ್ಳಿ, ಇದು 2002ರಲ್ಲಿ ಹೆಸರು ಇಲ್ದಿದ್ದಂಥವರಿಗೆ ಅನ್ವಯ ಆಗಲ್ಲ. ನಮ್ಮ ತಂದೆಗೆ, ನಮ್ಮ ತಾಯಿಗೆ, ನಮ್ಮ ಅಜ್ಜಂಗೆ, ನಮ್ಮ ಅಜ್ಜಿಗೆ, ಅವರೆಲ್ಲರಿಗೂ ಕೂಡ ಅನ್ವಯ ಆಗತ್ತೆ. ಅವರ ಹೆಸರು, ಅವರ ಎಪಿಕ್ ನಂಬರ್, ವೋಟರ್ ID ನಂಬರ್, ಹಾಗೆ ರಿಲೇಟಿವ್ಸ್ ನೇಮ್ ಅಂದ್ರೆ ಯಾರ್ಯಾರ್ದು ಹಾಕಕ್ಕಾಗಲ್ಲ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಹಾಕ್ಲಿಕ್ಕಾಗಲ್ಲ. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಅವರ ಹೆಸರನ್ನ ಮಾತ್ರ ಹಾಕ್ಬೇಕಾಗತ್ತೆ. ಅವರ ಜೊತೆಗೆ ಇವ್ರ ರಿಲೇಶನ್ಶಿಪ್, ಅಪ್ಪನ ಹೆಸರು ಹಾಕಿದ್ರೆ ಅಪ್ಪನ ಹೆಸರೇನು, ಅಮ್ಮನ ಹೆಸರು ಹಾಕಿದ್ರೆ ಅವ್ರ ರಿಲೇಶನ್ಶಿಪ್ ಏನು, ಅಮ್ಮ ಇಲ್ಲ ಅಜ್ಜ, ಅಜ್ಜಿ, ಈ ರೀತಿ. ಯಾವ ಜಿಲ್ಲೆ, ಯಾವ ರಾಜ್ಯ, ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಯನ್ಸಿ ನೇಮ್, ಯಾವ ವಿಧಾನಸಭಾ ಕ್ಷೇತ್ರ, ಅಲ್ಲೊಂದು ನಂಬರ್ ನಿಮಗಿರುತ್ತೆ. ಆ ನಿಮಗೆ ನಂಬರ್ ಏನಾದರೂ ಗೊತ್ತಿಲ್ಲ ಅಂತಂದ್ರೆ BLOಗಳ ಇದು ಅವ್ರ ಹತ್ರ ಮತದಾರರ ಪಟ್ಟಿ ಇರುತ್ತೆ, ಅದರಲ್ಲಿ BLOಗಳೇ ಹೇಳ್ತಾರೆ ಯಾವುದು ಅಂತೇಳಿ. ಇಲ್ಲ ಅಂತಂದ್ರೆ ನಾನು ಆಗೊಂದು ಹೇಳಿದ್ನಲ್ಲ, ವೆಬ್ಸೈಟ್ ಹೇಳಿದ್ನಲ್ಲ, ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ. ಅಲ್ಲಿ ಪಾರ್ಟ್ ನಂಬರ್ ಕೂಡ ಇರುತ್ತೆ, SR ನಂಬರ್ ಕೂಡ ಅದರಲ್ಲೇ ನಿಮಗೆ ಇರುತ್ತೆ. ಇದು ಅವರಿಗೆ ಅನ್ವಯ ಆಗುತ್ತೆ. ಈ ಕಡೆ ಕಾಲಂ ಯಾರಿಗೆ ಅನ್ವಯ ಆಗತ್ತೆ? ಇದು ನನಗೆ ಅನ್ವಯ ಆಗತ್ತೆ. ಕಾರಣ 2002ರಲ್ಲಿ ಇರಲಿಲ್ಲ, ಆದರೆ 2025ರ ಸಂದರ್ಭದಲ್ಲಿ ನನ್ನ ಹೆಸರು ಇದೆ ಅಂದಂತ ಸಂದರ್ಭದಲ್ಲಿ ಆಗ ಇಲ್ಲಿ ಯಾರ ಹೆಸರನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ನೋಡಿ. ಇಲ್ಲಿ ಡೀಟೇಲ್ಸ್ ಆಫ್ ದ ರಿಲೇಟಿವ್ ಹೂಸ್ ನೇಮ್ ಇಸ್ ಗಿವನ್ ಇನ್ ದಿ ಪ್ರೀವಿಯಸ್ ಕಾಲಮ್ ಇನ್ ದಿ ಲಾಸ್ಟ್ SIR. ನೇಮ್ ಅಂದ್ರೆ ಇಲ್ಲಿ ನನ್ನ ಹೆಸರು ಅಲ್ಲ, ಇಲ್ಲಿ ನನ್ನ ತಂದೆ ಅಥವಾ ನನ್ನ ತಾಯಿ ಅಥವಾ ನನ್ನ ಅಜ್ಜ ಅಥವಾ ನನ್ನ ಅಜ್ಜಿಯ ಹೆಸರನ್ನೇ ನಾನು ಫಿಲ್ ಮಾಡಬೇಕು. ಗೊಂದಲಕ್ಕೊಳಗಾಗ್ಬೇಡಿ, ನನ್ನ ಹೆಸರಲ್ಲ, ನನ್ನ ಅಜ್ಜ, ನನ್ನ ಅಜ್ಜಿ, ನನ್ನ ತಂದೆ, ನನ್ನ ತಾಯಿ. ಯಾಕೆ ಅವರ ಹೆಸರು ಅಂದರೆ ನಾನಿಲ್ಲಿ ಏನನ್ನ ಪ್ರೂವ್ ಮಾಡಬೇಕು ಅಂದ್ರೆ ನಾನು ಇದೇ ದೇಶದ ಪ್ರಜೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಈ ದೇಶದ ಪ್ರಜೆ ಅಂತ ಪ್ರೂವ್ ಮಾಡೋದು ಹೇಗೆ? ನಾನು ಇಂಥವರಿಗೆ ನಾನು ಹುಟ್ಟಿದ್ದೇನೆ ಅಥವಾ ಜನಿಸಿದ್ದೇನೆ, ಇಂಥವರು 2002ರಲ್ಲೇ ಇಲ್ಲಿ ವೋಟನ್ನ ಹಾಕಿದ್ದಾರೆ ಅನ್ನೋದನ್ನ ನಾನು ಇಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಎಪಿಕ್ ನಂಬರ್ ಅವರದ್ದೇ ಇತ್ತು ಅಂತ ಆದ್ರೆ ನಿಮ್ಮ ಹತ್ರ. ರಿಲೇಟಿವ್ಸ್ ನೇಮ್ ಅಂದ್ರೆ ನನಗೆ ಅವ್ರು ಏನಾಗಬೇಕು ಅಂತಲ್ಲ, ಅಲ್ಲ ನನಗೆ ರಿಲೇಟಿವ್ಸ್ ನೇಮ್ ಅಂದ್ರೆ ನಾನು ಬೇರೆಯವ್ರದ್ದು ಯಾರ್ದು ಹಾಕೋದಲ್ಲ. ಈಗ ನಾನು ನನ್ನ ತಂದೆ ಹೆಸರನ್ನು ಮೆನ್ಷನ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ನನ್ನ ತಂದೆ, ನನ್ನ ತಂದೆಗೆ ನಾನು ಜನಿಸಿದ್ದೇನೆ ಎನ್ನುವ ರೀತಿಯಲ್ಲಿ ನನ್ನ ತಂದೆಯ ಅಪ್ಪ ಅಥವಾ ನನ್ನ ತಂದೆಯ ಅಮ್ಮ, ನನ್ನ ಅಜ್ಜ ಅಥವಾ ನನ್ನ ಅಜ್ಜಿ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನನ್ನ ತಂದೆಗೆ ಅವ್ರು ಏನಾಗಬೇಕು ಅನ್ನೋದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಅದಾದ ಬಳಿಕ ಜಿಲ್ಲೆ, ಅದಾದ ಬಳಿಕ ರಾಜ್ಯ, ಅದಾದ ಬಳಿಕ ಇಲ್ಲಿ ವಿಧಾನಸಭಾ ಕ್ಷೇತ್ರ, ಅದ್ರ ಮತಗಟ್ಟೆ ನಂಬರ್, ಅದೆಲ್ಲವನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಓಕೆ, ಇಷ್ಟ ಆಯ್ತಾ? ಇಷ್ಟ ಆದ ಬಳಿಕ ನಿಮಗೆ ಈ ಮೇಲ್ಗಡೆ ಕಾಲಮಿಗೆ ಬನ್ನಿ. ಈಗ ಇಲ್ಲಿ ನೀವು ಡೇಟ್ ಆಫ್ ಬರ್ತ್ ಅನ್ನ ನೀಟಾಗಿ ಮೆನ್ಷನ್ ಮಾಡಿ, ಯಾವುದೇ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕಿಗೆ ಏನೋ ಆಗಿಬಿಡುತ್ತೆ ಅಂತ ನಾನು ಭಯ ಹೊಡಿಸ್ತಾ ಇಲ್ಲ, ಆದ್ರೆ ಏನೋ ಆಗಿ ನೀವು ಮತದಾರರ ಪಟ್ಟಿಯಿಂದ ಹೆಸರನ್ನ ಕಳ್ಕೊಳ್ಳೋದು ಬೇಡ. ಆ ಕಾರಣಕ್ಕಾಗಿ ಆಧಾರ್ ನಂಬರ್ ಬೇಕೇ ಬೇಕು ಅಂತಿಲ್ಲ, ಮೆನ್ಷನ್ ಮಾಡಿ. ಇದ್ರಲ್ಲ ಇದ್ದೇ ಇರುತ್ತೆ, ಮೆನ್ಷನ್ ಮಾಡೋದು ಉತ್ತಮ. ಫೋನ್ ನಂಬರ್ ಮೆನ್ಷನ್ ಮಾಡಿ. ಹಾಗೆ ಫಾದರ್ಸ್ ಅಥವಾ ಗಾರ್ಡಿಯನ್ ನೇಮ್, ಅವರ ಎಪಿಕ್ ನಂಬರ್, ತಾಯಿಯ ಹೆಸರು, ತಾಯಿಯ ಎಪಿಕ್ ನಂಬರ್, ಸ್ಪೋಸ್ ನೇಮ್, ನಿಮ್ಮ ಹೆಂಡತಿ ಇಲ್ಲ ಅಂದ್ರೆ ಗಂಡ ಅವರ ಎಪಿಕ್ ನಂಬರ್, ಇಷ್ಟನ್ನ ನೀವು ಭರ್ತಿ ಮಾಡಿ ಆದ ಬಳಿಕ ನಿಮಗೆ BLOಗಳ ಸಿಗ್ನೇಚರ್ ಬೇಕು. ಅವರ ನಿಮ್ದಿಲ್ಲಿ ಒಂದು ಸಿಗ್ನೇಚರು, ಅದಾದ ಬಳಿಕ BLOಗಳು ನೋಡಿ ಇಲ್ಲಿ ಸಿಗ್ನೇಚರ್ ಆರ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಆಫ್ ಎಲೆಕ್ಟರ್ ಆರ್ ಎನಿ ಅಡಲ್ಟ್ ಫ್ಯಾಮಿಲಿ ಮೆಂಬರ್, ಯಾರಾದ್ರೂ ಒಬ್ರು ಹಾಕ್ಬೋದು. ಅದರಲ್ಲಿ ಅವ್ರ ರಿಲೇಶನ್ಶಿಪ್ ಮೆನ್ಷನ್ ಮಾಡಬೇಕು, ಡೇಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ BLOಗಳು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಉದಾಹರಣೆ ನೀವು ಬೆಂಗಳೂರಲ್ಲಿ ಇದ್ದೀರಿ, ನನಗೆ ಊರಿಗೆ ಹೋಗಲೇಬೇಕಾದಕ್ಕೋಸ್ಕರ ಅಂದ್ರೆ ಊರಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆಗೋ ತಾಯಿಗೋ ಡೀಟೇಲ್ ಅನ್ನ ಕೊಟ್ಟರೆ ಅವರೆಲ್ಲ ಡೀಟೇಲ್ ಭರ್ತಿ ಮಾಡಿ, ಮನೇಲಿ ಯಾರೋ ಒಬ್ರು ಭರ್ತಿ ಮಾಡುವಂಥ ಕೆಪಾಸಿಟಿ ಯಾರಿಗಿರುತ್ತೆ ಅವರು ಭರ್ತಿಯನ್ನ ಮಾಡಬಹುದು. ನನಗೊಬ್ರು BLO ಕಾಲ್ ಮಾಡಿದ್ದೆ, ಸರ್ ನೀವೇ ಭರ್ತಿ ಮಾಡ್ತೀರಾ ಅಂದ್ರೆ, ಇಲ್ಲ ನಾವು ಸಹಾಯ ಮಾಡ್ತೀವಿ, ನಾವು ಭರ್ತಿ ಮಾಡಲ್ಲ, ನಿಮ್ಮ ಇನ್ಫಾರ್ಮೇಶನ್ ನೀವೇ ಭರ್ತಿ ಮಾಡಬೇಕು ಅಂದ್ರು. ಓಕೆ, BLOಗಳು ಸಿಗ್ನೇಚರ್ ಹಾಕ್ತಾರ. ಅದಾದ ಬಳಿಕ ಏನು ಅಂದ್ರೆ ಒಂದು ಕಾಪಿ ಅವ್ರು ತಗೊಂಡು ಹೋಗ್ತಾರೆ, ಒಂದು ಕಾಪಿ ನಿಮಗೆ ಕೊಟ್ಟು ಹೋಗ್ತಾರೆ, ಅಥವಾ ನೀವೇ ಇಟ್ಕೊಳ್ಬೇಕಾಗತ್ತೆ. ಅವ್ರು ಇದನ್ನ ತಗೊಂಡೋಗಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಇದನ್ನ ತಗೊಂಡೋಗಿ ನೀಟಾಗಿ ಸ್ಕ್ಯಾನ್ ಮಾಡಿ ಅದಕ್ಕೆ ಡಿಜಿಟಲ್ ರೂಪವನ್ನ ಕೊಡ್ತಾರೆ. ಇಲ್ಲಿ ಏನ್ ಮಾಹಿತಿ ಇರುತ್ತೋ ಅವರು ಕರಡು ಪಟ್ಟಿ ಪ್ರಕಟ ಮಾಡಿದ ಸಂದರ್ಭದಲ್ಲಿ ಅದೇ ಮಾಹಿತಿ ಅಲ್ಲಿ ಬರುತ್ತೆ. ಅಲ್ಲೇನಾದ್ರೂ ಎಡವಟ್ಟಾಗಿತ್ತು ಅಂದ್ರೆ ನಮಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇಷ್ಟು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಅಂತೀನಿ. ಈಗ ನಿಮ್ಗೆ ಹೊಸದಾಗಿ ಏನಾದ್ರೂ ಹೆಸರು ಸೇರಿಸಬೇಕಾ, ಫಾರ್ಮ್ 6 ಅಂತ ಇರುತ್ತೆ, ಅದ್ರಲ್ಲಿ ಹೆಸರನ್ನ ಸೇರಿಸಬಹುದು. ಡಿಲೀಟ್ ಮಾಡಿಸ್ಬೇಕಾದ್ರೂ ಸಾವನ್ನಪ್ಪಿರ್ತಾರ, ಫಾರ್ಮ್ 7 ಅಂತ ಇರುತ್ತೆ, ಅದ್ರ ಮೂಲಕ ಡಿಲೀಟ್ ಮಾಡಿಸಬಹುದು ಹೆಸರನ್ನ.
ಇನ್ನ ಏನಾದ್ರು ಕರೆಕ್ಷನ್ ಮಾಡಿಸ್ಬೇಕಾ, ಫಾರ್ಮ್ 8 ಇರುತ್ತೆ, ಅದ್ರ ಮೂಲಕ ನಿಮಗೆ ಕರೆಕ್ಷನ್ ಮಾಡಿಸೋದಿಕ್ಕೂ ಕೂಡ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಏನನ್ನ ಬೇಕಾದ್ರೂ ಮಾಡಿಸೋದಿಕ್ಕೆ ಅವಕಾಶ ಇದೆ. ಒಟ್ಟಾರೆಯಾಗಿ ಏನೋ ಒಂದು ಮಿಸ್ಟೇಕ್ ಅನ್ನ ಮಾಡ್ಕೊಂಡು, ಏನೋ ಒಂದು ಎಡವಟ್ಟನ್ನ ಮಾಡ್ಕೊಂಡು ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಡಿ. ಹಂಗ್ ಸಾಧಾರಣ ಆಗಲ್ಲ. ಯಾಕಂದ್ರೆ BLOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ, BLAಗಳು ಕೂಡ ಆ ಸಂದರ್ಭದಲ್ಲಿ ಇರ್ತಾರೆ. ಅಂದ್ರೆ ರಾಜಕೀಯ ಪಕ್ಷಗಳ ಏಜೆಂಟ್ರು ಕೂಡ ಇರ್ತಾರೆ. ಯಾಕೆ ಹಾಗಾದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ? ನಾನು ಅದರ ಪರ ವಿರೋಧ ಚರ್ಚೆಗೆ ಹೋಗಲ್ಲ, ನಾನು ಬರೀ ಅದರ ಮಾಹಿತಿಯನ್ನು ಮಾತ್ರ ಕೊಡ್ತಾ ಇದ್ದೇನೆ. ಯಾಕೆ ನಡೀತಿದೆ ಅಂದ್ರೆ ಎರಡೆರಡು ಕಡೆ ಹೆಸರು ಇದ್ರೆ ಒಂದ್ ಕಡೆ ಡಿಲೀಟ್ ಆಗಬೇಕು, ಅಕ್ರಮವಾಗಿ ಯಾರಾದ್ರೂ ಹೆಸರು ಸೇರ್ಪಡೆ ಆಗಿದ್ರೆ ಬಾಂಗ್ಲಾದಿಂದ ಬಂದಂತ ಅಕ್ರಮ ವಲಸಿಗರು ಮತ್ತೊಂದು ಮಗದು ಅವ್ರ ಹೆಸರು ಡಿಲೀಟ್ ಆಗಬೇಕು. ಸಾವನ್ನಪ್ಪಿದವರ ಹೆಸರು ಇದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅವರ ಹೆಸರಲ್ಲಿ ಇನ್ಯಾರೋ ವೋಟ್ ಮಾಡುವಂತ ಸಾಧ್ಯತೆ ಇರುತ್ತೆ, ಅವರ ಹೆಸರು ಡಿಲೀಟ್ ಆಗುತ್ತೆ. ಹೀಗೆ ಏನಾದ್ರೂ ಬೇರೆ ಬೇರೆ ಇದ್ದಂತ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನ ನೀಟಾಗಿ ಒಂದು ಸ್ವಚ್ಛಗೊಳಿಸುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಪರಿಷ್ಕರಣೆ ಆಗತ್ತೆ, ಆದ್ರೆ ಆಳವಾದಂತ ಪರಿಷ್ಕರಣೆ ಆಗೋದಿಲ್ಲ. ಆದ್ರೆ ಈ ಬಾರಿ ಆಳವಾದಂತ ಪರಿಷ್ಕರಣೆ ಆಗ್ತಾ ಇದೆ. ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಈಗಿರುವಂತ ಆತಂಕ ಅಥವಾ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿರುವಂತ ಸುದ್ದಿ ಅಂದ್ರೆ ಫಾರ್ಮ್ ನಂಬರ್ 7 ಅಂತ ಇದೆ, ಅದರಲ್ಲಿ ಹೆಸರು ಡಿಲೀಟ್ ಮಾಡಿಸೋದಕ್ಕೆ ಅವಕಾಶ ಇದೆ. ಯಾವುದೋ ಫಾರ್ಮ್ ನಂಬರ್ 7 ಅನ್ನ ತೆಗೆದುಕೊಂಡು ಬಂದು ಅದರಲ್ಲಿ ಅವರ ಹೆಸರನ್ನ ನಮೂದಿ ಮಾಡಿ ಅದರಲ್ಲಿನ ಹೆಸರು ಡಿಲೀಟ್ ಮಾಡಿಸುವಂತ ಪ್ರಯತ್ನ ಒಂದಷ್ಟು ಕಡೆಗಳಲ್ಲಿ ಆಗ್ತಾ ಇದೆಯಂತೆ. ನನಗೆಲ್ಲೂ ಗೊತ್ತಿಲ್ಲ, ಅದೆಲ್ಲೂ ಇದು ಮಾಡಿಲ್ಲ, ಯಾರಿಂದ ನಾನು ಕೇಳ್ಪಟ್ಟೆ. ಆ ರೀತಿಯಾಗಿ ಯಾರಾದ್ರೂ ಮಾಡ್ತಾ ಇದ್ರೆ ನೀವು ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಡಿ, ಯಾರಿಗೂ ನೀವು ಬಲಿ ಆಗೋದಿಕ್ಕೆ ಹೋಗಬೇಡಿ. ಒಂದು ವೇಳೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಅರ್ಥ ಆಯ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.